Hey guys, welcome back to my YouTube channel Bhavana's Vlogs. ಇದು ತಿರುವಣ್ಣಾಮಲೈನ ಪಾರ್ಟ್ 2 ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್. ನೀವು ಕೂಡ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. Guys, ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಎಲ್ಲ ಕೂಡ ಆಗಿ ರೆಡಿ ಎಲ್ಲ ಕೂಡ ಆಗಿ ಗೋಯಿಂಗ್ ಫಾರ್ ದರ್ಶನ. ಬನ್ನಿ ಇವಾಗ ದರ್ಶನಕ್ಕೆ ಹೋಗೋಣ. ದರ್ಶನಕ್ಕೆ ಕಾಟೋ ಈ ಎತ್ತೊಂದು ರೆಡ್ ಕಲರ್ ದಿಕ್ಸ್ಕೊಳ್ಳೋ ಮಂಗೆ ಮದ್ದಿಕ್ಕಾ ಇರ್ತಾರಿರು ಸೊ ಗೈಸ್ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ಅಫ್ಕೋರ್ಸ್ ₹50 ದರ್ಶನ, ಇಲ್ಲಿ ಯಾವುದಿಲ್ಲ, ಫ್ರೀ ದರ್ಶನ ಆ್ಯಂಡ್ ₹50 ದರ್ಶನ. ಸೊ ಕಮ್ ಲೆಟ್ಸ್ ಗೋ ಟು ದರ್ಶನ. ಇವಾಗ ಟೈಮ್ ಕರೆಕ್ಟಾಗಿ 7 ಗಂಟೆ ಆಗಿದೆ. 7 ಗಂಟೆಗೆ ನಾವು ಕರೆಕ್ಟಾಗಿ ದರ್ಶನಕ್ಕೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಯಾಕಂದರೆ ಹುಡುಗರೆಲ್ಲ ಇರೋದ್ರಿಂದ ರೆಸ್ಟ್ ಇದು ರಿಕ್ವೈರ್ಡ್ ಅಂತ ಅಂದ್ಬಿಟ್ಟು ವಿ ಮೇಡ್ ಅ ರೆಸ್ಟ್. ಯಾಕಂದರೆ ಅಪ್ಪ ವಾಪಸ್ ಕಾರ್ ಓಡಿಸ್ಬೇಕು ಬ್ಯಾಂಗ್ಳೂರಿಗೆ 249 ಕಿಲೋಮೀಟರ್ಸ್. ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ನೊಂದು ವೇಳೆ ನಂಗೆ ರೆಸ್ಟ್ ಏನಕ್ಕೆ ಮಾಡಬೇಕು ಅನಿಸ್ತಂದರೆ ವಿ ಪೇಡ್ ಫಾರ್ ರೂಮ್ 1800. ರೂಮಿಗೆ ದುಡ್ಡು ಕೊಟ್ಟಿರೋದಕ್ಕಾದ್ರೂ ರೆಸ್ಟ್ ಮಾಡಬಾರ್ದಾ? ಇಲ್ಲ ರೂಮಿಗೆ ರೂಮ್ ತೊಗೊಂಡಿದ್ರೆ ವೇಸ್ಟ್, ಅಟ್ಟರ್ ವೇಸ್ಟ್. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ದರ್ಶನಕ್ಕೆ. ಇವಾಗ ಈ ಔಟ್ಫಿಟ್ನ ನಾನು ತಿರುವಣ್ಣಾಮಲೈಗೆ ಹೋದಾಗ ಸೆಲೆಕ್ಟ್ ಮಾಡಿದ್ದೆ. ದಿಸ್ ವಾಸ್ ಫ್ರಮ್ ಮೈ ಮಾಮ್ಸ್ ವಾರ್ಡ್ರೋಬ್. ನಾನು ಹಾಕಿರೋದು ಕೂಡ ಅಮ್ಮನ ಸೀರೆ, ನಮ್ಮ ಅಕ್ಕ ಹಾಕಿರೋದು ಕೂಡ ಅಮ್ಮನ ಸೀರೆ, ನಮ್ಮ ಅಮ್ಮ ಹಾಕಿರೋದು ಕೂಡ ಅಮ್ಮನ ಸೀರೆ. ಸೊ ಎಲ್ಲ ಕೂಡ ಅಮ್ಮನ ಸೀರೆಗಳನ್ನೇ ಹಾಕ್ಕೊಂಡು ಹೋಗಿದ್ವಿ. ಐ ವಾಸ್ ವೆರಿ ಮಚ್ ಶ್ಯೂರ್ ನಾನು ಇದೇ ಸೀರೆ ಹಾಕ್ತೀನಿ ಅಂತ, ಬಿಕಾಸ್ ಇಟ್ಸ್ ಈಸಿ ಟು ಮೇಂಟೈನ್. ಅಮ್ಮಂದೇ ಬ್ಲೌಸು ಸ್ಟಿಚ್ ಹಾಕ್ಬಿಟ್ಟು ಹಾಕ್ಕೊಂಡಿದ್ದೆ. ಆ್ಯಂಡ್ ಧೃತಿ ಈಸ್ ವೆರಿ ಮಚ್ ಸಿಂಪಲ್, ಅವಳೊಂದು ಫ್ರಾಕ್ ಹಾಕ್ಕೊಂಡಿದ್ಲು ಅಷ್ಟೇ. ಸೊ ಎಸ್, ಬನ್ನಿ ದೇವರ ದರ್ಶನಕ್ಕೆ ಇವಾಗ ನಾವು ಹೋಗೋಣ. So this is a crowd in ತಿರುವಣ್ಣಾಮಲೈ. 7 ಗಂಟೆ ನಿಂತಿದ್ದಕ್ಕೆ 8:30 ಆಯಿತು. ಸದ್ಯಕ್ಕಿನ್ನ ಇಲ್ಲೇ ಇದ್ದೀವಿ. ಅದು ಇನ್ನೊಂದು ಯಾವುದೋ ಗೋಪುರದಿಂದ ಬರ್ತಾ ಇರ್ತಾರೆ ಅಷ್ಟೇ. ಇವಾಗ ದೇವಸ್ಥಾನ ಅಂತೂ ಕಣ್ಣು ತುಂಬಿಕೊಂಡೆ, ಸಖತ್ತಾಗಿದೆ ದೇವಸ್ಥಾನ. ಕದ್ನೆ ಗೋಪುರಗಳೆಲ್ಲ ಕೂಡ ಸೂಪರ್ ಆಗಿದೆ. ಎಲ್ಲ ಕೂಡ ನೋಡಿಕೊಂಡು ನಾವು ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಡ್ಕೊಂಡು ಹೋಗಿ ದರ್ಶನ ಕೂಡ ಮಾಡೋಣ. ಸೊ ವಿ ಆರ್ ಡನ್ ವಿತ್ ದರ್ಶನ. ಇವಾಗ ದರ್ಶನ ಮುಗಿಯೋಕ್ಕಿಲ್ಲಿ 9:43 ಏನು ಮಗನೇ 9:43 ಆಗಿದೆ. ಅಂದರೆ 7 ಗಂಟೆ 9 ಕರೆಕ್ಟಾಗಿ 2.25 ಅವರ್ ಆಗೈತಪ್ಪ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್ ಫೈನಲಿ 7 ಗಂಟೆಗೆ ನಿಂತಿದ್ದಕ್ಕೆ 10:10 ಇವಾಗ 10:10 ಕರೆಕ್ಟಾಗಿ ಮುಗಿಸಿದ್ದೀವಿ. ನಾವು ಎಲ್ಲ ಮುಗಿಸ್ಕೊಂಡು ಎಕ್ಸಿಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಆರ್ಡರ್ ತಗೊಂಡು ರೂಮ್ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಟಕ ಫಟ ಅಂತ ಹೋಗೋದು ಮನೆಗೆಲ್ಲ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ಬಿಟ್ಟು ಹೋಗೋದು. 7 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆ 3 ಅವರ್ 10 ನಿಮಿಷ ತೊಗೊಂಡಿದ್ವಿ ಕಂಪ್ಲೀಟ್ ದರ್ಶನ. ಇದು ಗೋಪುರ ಕಾಣಿಸಂಗೆ. ಸೊ ಫೈನಲಿ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದು ರಾಜಗೋಪುರ ಥರ ಸೌತ್ ನಾರ್ತ್ ಗೊತ್ತಿಲ್ಲ, ಈ ಗೋಪುರ ನೋಡೋಕ್ಕಲ್ಲಿ 10 ಗಂಟೆ 20 ನಿಮಿಷ ಆಗಿದೆ. ಎಸ್ ಗೈಸ್, ಇಷ್ಟು ನಮ್ಮ ಕತೆ. ಅವಳಿಗೇನೋ ವಾಟರ್ ಮಿಲನ್ ಬೇಕಂತೆ, ಅವಳಿಗೆ ವಯಸ್ಸಿಗೆ ವಾಟರ್ ಮಿಲನ್ ಕೊಡ್ತೀನಿ. ಸೊ ಗೈಸ್ ಇವಾಗ 11 ಗಂಟೆ 23 ನಿಮಿಷ ಆಗಿದೆ. ಬಂದು ಫ್ರೆಶ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಇವಾಗ ನೆಕ್ಸ್ಟ್ ಟಿ ಶರ್ಟು ಪ್ಯಾಂಟ್ ಇದು ಬೆಸ್ಟ್ ಔಟ್ಫಿಟ್ ಈ ಶೆಕೆಗೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ವಿ. ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಸೀರೆ ಹಾಕೊಳ್ಳೋದು ಅಂದ್ಬಿಟ್ಟು. ಸೊ ಹಂಗೇನೆ ಇವತ್ತು ಎಲ್ಲ ಹಾಕೊಂಡು ಬ್ಯಾಂಗಲ್ಸ್ ಎಲ್ಲ ತೆಗೆದು ಶೆಕೆ ನೀರು ಸುರಿತಾಯಿತ್ತು, ಎಲ್ಲ ಹೊಡಿತಾಯಿತ್ತು ಬಿಸಿಲಿಗೆ. ಮುಖ ಎಲ್ಲ ಕೂಡ ತೊಳೆದು ಕಾಲು ಬಿಸಿಲೆಲ್ಲ ಹಾಕ್ಕೊಂಡು ಫ್ರೆಶ್ ಆಗಿ 11:30 ಇವಾಗ ಮನೆಯೆಲ್ಲ ರೂಮು ಬಿಡ್ತಾ ಇದ್ದೀವಿ. ತಿರುವಣ್ಣಾಮಲೈ ಅಲ್ಲಿ ದರ್ಶನ ಕೂಡ ಚೆನ್ನಾಗಾಯಿತು. ಅದಕ್ಕೆಲ್ಲ ಕೂಡ ಕಾಲ ಕತ್ಕೊಂಡು ಅಪ್ಡೇಟ್ ಮಾಡ್ತೀನಿ ನಾನು. We are checking out. Go first, wait a minute. Go first, wait a minute. Oh, I shouldn't wait. ನಾನು ಈ ಟ್ರಾಲಿನ ದಾಂಡೇಲಿ ಸೇರ್ಕೊಂಡು ಹೋಗಿ ಬಿಟ್ಟರೆ ವಾಪಸ್ ಕವರ್ ಆಫ್ಟರ್ 1.5
ingredients given for the supper to burn. Cheap metal comedy problem. Safari. ಮಾಡ್ತಾ ನೀನು ಸೊ ಗೈಸ್ ಇವಾಗ 11 ಗಂಟೆ 30 ನಿಮಿಷ ಆಗಿದೆ. ಎಸ್ ವಿ ಲೆಫ್ಟ್. ವಾಪಸ್ ಮನೆಗೆ. ಓಕೆನಾ? ಹಾಂ, ಹೆಂಗಿತ್ತು ದರ್ಶನ? ಹೇಳು, ಏನು ಕತೆ ಗಿರಿ ಪ್ರದಕ್ಷಿಣೆ ಇಲ್ಲ ಹಿಂಗೆಲ್ಲ ಯಾವುದು ಹೇಳೋಕ್ಕಾಗಲ್ಲ. ಫುಲ್ ಸುಸ್ತಾಗಿದೆ ಬಟ್ ಇಟ್ ಡಿಸರ್ವ್ಸ್ ಇಟ್. ಇವಾಗ ಅಫ್ಕೋರ್ಸ್ ಇಲ್ಲಿ ತಮಿಳ್ನಾಡಲ್ಲೆಲ್ಲನೂ ಮರಗಳು ಜಾಸ್ತಿ ಇದೆಯಲ್ಲ, ತಾಟಿ ನಿಂಬುದು. ಇವಾಗ ತಾಟಿ ನಿಂಬು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಸೌದೆಕಾಯಿ ಇದೆ ಇಲ್ಲಿ. ಸೌದೆಕಾಯಿ ನಾವಿವಾಗ ತೊಗೊಂಡು ಮುರ್ಕೊಂಡು ತಿನ್ನೋದೇ ಕೆಲಸ. ಒಂದೊಂದು ಬರ್ತಾವ ಎಲ್ಲರಿಗೂ, ಒಂದೊಂದು ಬರ್ತಾವ ನೋಡು. ಇನ್ನೂ ಮಿಕ್ತವೆ. ಬೇಕಾ? ಬೇಕು, ನಾನು ಒಂದು ಫುಲ್ ತಿಂದಾಕ್ತೀನಿ ಮತ್ತೆ. ಹ್ಞೂ ಸರಿ, ಇಸ್ಕೊಂಡು ಇವಳು ಯಾಕೆಲ್ಲ ಈಸ್ಕೊಂಡು ನಿದ್ದೋಡಿತಾರ ದೊಡ್ಡ ವೈಷ್ಣವಿ ಈಸ್ಕೊಂಡು ತಡೆ ಮೇಲೆ ಇಟ್ಕೊಂಡು. ಇವಾಗ ನಾವು ಹಂಗೆ ಅಂದವೆ ಬರಬೇಕಾದ್ರೆ ಮಾವಿನಕಾಯಿ ಎಲ್ಲ ಕೂಡ ಲಾಟ್ ಹಾಕೊಂಡಿದ್ವಿ ರೋಡ್ ಸೈಡು. ಸೊ ಅಲ್ಲೇ ಹೋಗಿ ತೋತಾಪುರಿ 6 kg ತೊಗೊಂಡ್ವಿ. ಐ ಥಿಂಕ್ ವಿ ಪೇಡ್ 300 ಫಾರ್ 6 kilos ಅನಿಸುತ್ತೆ. ಮತ್ತು ಈ ಮಾವಿನ 40 ರೂಪಾಯಿ kg ಅಂತ ಹೇಳಿದ್ರು. ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದು ಅಲ್ಲೇ ಮಾಗಾಕಿದ್ರು, ಅಲ್ಲೇ ಗಿಡಗಳಲ್ಲೆಲ್ಲ ಕಿತ್ಕೊಂಡ್ಬಂದು ಮಾರ್ತಾ ಇದ್ದಿದ್ದು. ಫ್ರೆಶ್ ಆಗಿತ್ತು ಅಂದ್ಬಿಟ್ಟು 2 ಥರ ಮಾವಿನ ಹಣ್ಣು, ತೋತಾಪುರಿ 6 kg, ಇನ್ನೊಂದು ಮಾವಿನ ಹಣ್ಣ 6 kg 3 kg ತೊಗೊಂಡ್ವಿ. ಎಲ್ಲ ಕೂಡ ತೊಗೊಂಡು ಇವಾಗ ನಾವು ನಿಮಗೆ ನೆಕ್ಸ್ಟ್ ನಮ್ಮ ಪಯಣ ಮುಂದೆ ಕೊರಿಸ್ತಾ ಇದ್ವಿ. ಅದಾದಮೇಲೆ ಇವಾಗ ಕಾರಲ್ಲಿ ಕುತ್ಕೊಂಡು ತಾಟಿ ದಿಂಗುನೆಲ್ಲ ಬಿಡಿಸ್ಕೊಂಡು ಮಾವಿನಕಾಯಿನೆಲ್ಲ ಕೂಡ ತೊಳೆದು ತಿಂದು ಇದೇ ನಮ್ಮ ಊಟ ಆಗೋಯ್ತು. ದಾರಿಯಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಟ್ಟು ಹೋಟೆಲ್ಗೆ ಹೋಗಿಲ್ಲ. ನಾವು ತಿರುವಣ್ಣಾಮಲೈ ಟ್ರಿಪ್ ಹೋಗ್ಬಿಟ್ಟು, ಗೊತ್ತಾ ನಿಮಗೆ? ಸೊ ನಾವು ವಿ ಟುಕ್ ಐಸ್ ಕ್ರೀಮ್ ಆ್ಯಂಡ್ ವಾಟರ್ ಬ್ರೇಕ್. ನೀರು ಬ್ರೇಕ್ ತೊಗೊಂಡಿದ್ವಿ. ಐಸ್ ಕ್ರೀಮ್ ಬ್ರೇಕ್ ಇಲ್ಲಿ ನಂಗೆ ಗೊತ್ತಿಲ್ಲ. ಇದು MTV ಬೇಕರೀಸ್ ಆ್ಯಂಡ್ ಸ್ವೀಟ್ಸ್. ಬೇಗ ಇಕ್ಕು ನಡಿ ಬೇಗ ಕುದುರ್ತಿ. ಕಾಲು ಸುಡ್ತಾ ಇತ್ತಲ್ಲಿ. ಸೊ ಗೈಸ್, ನಾನು ನಿಮ್ಗೆ ಹೇಳ್ದ ಹಾಗೆ ನಾವೆಲ್ಲೂ ಊಟಕ್ಕೆ ನಿಲ್ಲಿಸಲೇ ಇಲ್ಲ. ಅದು ನಾವು ಊಟ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನಮ್ಗೆ ಹೊಟ್ಟೆಲಿ ಅಷ್ಟರಲ್ಲಿ ವಿ ಆರ್ ಆನ್ ಹೈವೇಗೆ ಬಂದಮೇಲೆ ಇನ್ನು ಹತ್ತಿರ ಕೆಳಗಡೆ ಎಲ್ಲ ಹೇಳ್ಕೊಳ್ಳೋದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ಬರಬೇಕಾದ್ರೆ ಹಂಗೆ 1 pound ಬ್ರೆಡ್ ತೊಗೊಂಡು ಬಂದಿದ್ದ ತಕ್ಷಣ ಟೀ ಕಾಫಿ ಬನ್ಗಳು ಬ್ರೆಡ್ಗಳನ್ನೆಲ್ಲ ತಿಂದರು. ಅದಾದಮೇಲೆ ಬೆಸ್ಟ್ ಕುಕ್ ಅಂದಿದ್ದು ಅಕ್ಕಿ ಇಕ್ಕಿದ್ದು ಆಮ್ಲೆಟ್, ಪ್ರೋಟೀನ್ ವಿಟಮಿನ್ಸ್ ಬೇಕಿತ್ತು. ಸೊ ಆಮ್ಲೆಟ್ ಹಾಕ್ಕೊಂಡು ಅನ್ನ ಕೈಯಲ್ಲಿ ರಸ ಮಾಡ್ಕೊಂಡು ತಿಂದಿದ್ದು. ಓನಾ ಅಮಲ್ಕುಟ್ಟಿ ಚಿನ್ನು ಏನಮ್ಮ ಓನಮ್ಮ ಸಾಕಾದ ವಿಡಿಯೋ ಕಾಲ್ ಮುಖ ನೋಡಿಸ್ತಾ ಇದೆಯೋ. ಹೆಂಗಂದ್ರೆ ನಿನ್ ಮುಖನೇ ಕಾಣಿಸ್ತಾ ಇಲ್ಲ ನಂಗೆ, ಹಂಗ ನೋಡಿಸ್ತಾ ಇದೆಯಾ. ಅಮಲಿ ಏನ್ ತಿಂದೆ? ಚಿನ್ನಿ ಕುಚಿ ನಗೋದೊಂದು ಮಾತ್ರ ಚೆನ್ನಾಗಿ ಗೊತ್ತಾಗ್ತೈತೆ. ಅಮಲಿ ಅಲ್ಲ ವಿಡಿಯೋ ಕಾಲ್ ಕಣಪ್ಪ ಇದು. ವಿಡಿಯೋ ಕಾಲ್ ಅಲ್ಲ ಮಂಜಾಂಟಿ ಏನ್ ಗೊತ್ತಾ? ಮಂಜಾಂಟಿ ಏನ್ ಗೊತ್ತಾ? ನಾನು ಗಿರಿ ಪ್ರದಕ್ಷಿಣೆ ಫುಲ್ ಮುಗಿಸ್ತೇನೆ. ನಾನು ಗಿರಿ ಪ್ರದಕ್ಷಿಣೆ ಮುಗಿಸ್ದೆ. ನಾನು ಗಿರಿ ಪ್ರದಕ್ಷಿಣೆ ಸಂಗೀತ ಆಂಟಿ ಚೋಟು ಇದಾನಲ್ಲ, ದೀಪು ಮಮ್ಮನ. ಸೊ ಗೈಸ್ ಇವಾಗ ಒಂದು ವೀಡಿಯೋ ಏನೂ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಸ್ವಲ್ಪ ರೆಸ್ಟ್ ಎಲ್ಲ ಬೇಕಾಗಿತ್ತಲ್ಲ. ಸೊ ಹಂಗಾಗಿ ನಾನೇನು ವೀಡಿಯೋನೇ ಮಾಡಿಲ್ಲ. ಇವಾಗ ಮಲ್ಗನ ಅಂತ ಕುತ್ಕೊಂಡಿದ್ದೀವಿ, ಹಂಗಾಗಿ ವೀಡಿಯೋ ಎಂಡ್ ಮಾಡಿಲ್ಲ ಅಂತ ನೆನಪಂತು. ಸೊ ವಿ ಆರ್ ಡೂಯಿಂಗ್ ದ ವೀಡಿಯೋ. ಸೊ ಏನು ಕತೆ ಅಂತಂದರೆ ತಿರುವಣ್ಣಾಮಲೈಯಲ್ಲಿ ಗಿರಿ ಪ್ರದಕ್ಷಿಣೆ ಎಲ್ಲ ಕೂಡ ಆಯಿತು, ಎಲ್ಲ ಚೆನ್ನಾಗಿನೇ ಆಯಿತು. ಆರಾಮಾಗಾಯಿತು. ಕಾಲು ನೋವು ಇತ್ತು, ಅಫ್ಕೋರ್ಸ್ ಬಂದೇ ಬರ್ತಲ್ಲ ಇತ್ತು.
ಮನೆಗೆ ಬಂದಮೇಲೆ ಬಿಸಿನೀರಿಗೆಲ್ಲ ಕೂಡ ಕಾಲೆಲ್ಲ ಇಟ್ಟು ಮನೆಯಲ್ಲೆಲ್ಲರೂ ಕೂಡ ನಾನು ಬಿಸಿನೀರೆಲ್ಲ ಹಾಕ್ಕೊಂಡೆ. ಅದಾದಮೇಲೆ ಕಾಲು ನೋವೆಲ್ಲ ಮುಗಿತು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಜಾಸ್ತಿ ಮೇಲೆ ಕೆಳಗಡೆ ಓಡಾಡಿದ್ರೆ ಸ್ವಲ್ಪ ಪಾದಗಳನ್ನ ಓಡಿಸುತ್ತೆ ಅಷ್ಟೇ. ನನಗೆ ಅದು ಬಿಟ್ಟರೆ ಕಾಲು ನೋವು ಏನಿಲ್ಲ. ನನಗೆ ಡೌಟ್ ಇಷ್ಟೇ, 14 ಕಿಲೋಮೀಟ್ರಿಂದ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಎಲ್ಲರೂ ಎಂಜಾಯ್ ಮಾಡಿದ್ರು. ಮತ್ತು ಅದು ಒಂದಾದರೆ 7 ಗಂಟೆಗೆ ದರ್ಶನ ನಿಂತ್ಕೊಂಡಿದ್ದು 10:30 ನಾವು ಮುಗಿಸಿದ್ರು. ಲಿಟಲ್ 3 hours ಆಫ್ ಟೈಮ್. 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಮಾಡಿರ್ತೀವಿ, ಅದಕ್ಕೂ ಜಾಸ್ತಿ ಇದೆ ಅಂತಾನೆ ಅನ್ನಿಸ್ತು ನನಗೆ ಅಂತ ಹೇಳಿದ್ನಲ್ಲ. ಅದ್ರ ಮಧ್ಯದಲ್ಲಿ ಹೋಗಿ 3 hour ನಿಂತ್ಕೊಂಡು ಕೂತ್ಕೊಂಡು ಹೋಗೋದು ದರ್ಶನಕ್ಕೆ ನಾನು ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ, ದರ್ಶನಕ್ಕೆ ಹೋಗೋದು ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ಅದನ್ನ ಬೇಕಾದ್ರೆ ಇನ್ನೂ ಕಡಿಮೆನೇ ಮಾಡ್ಬೋದು. ನಾವು ದರ್ಶನಕ್ಕೂ ಮಾಡಿಸ್ತಿದ್ದಾನೆ, ದೇವಸ್ಥಾನದಲ್ಲಿ ಜನ ಇದ್ದಾರೆ ಅಂತ ಅವರು ಬಿಡಿಸ್ತಾ ಇಲ್ಲ ಒಳಗಡೆ. ಇವಾಗ VIP ಗಳು ಹೋಗ್ತಾರಲ್ಲ, ದುಡ್ಡು ಇಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಅದು ಗೇಟ್ಗಳು ಸಖತ್ತಾಗಿದ್ದಾವೆ ಒಳಗಡೆ ಹೋಗೋದಕ್ಕೆ. ನಾನು ಇವತ್ತೇ ನೋಡಿದ್ದು. ಅವರು ಅದೇ ಬೇರೆ 50 ರೂಪೀಸ್ ದರ್ಶನ ಕ್ಲೋಸು, ಫ್ರೀ ದರ್ಶನ ಅಂತೂ ಅವರು ದೇವ್ರಿಗೆ ಮುಟ್ಬೇಕು, ಅವ್ರದ್ದು ಕೂಗು ಅನ್ಸುತ್ತಲ್ಲ, ಹಂಗಿತ್ತು. ನನಗೆ ಅದು ಸಿಸ್ಟಮ್ ಇಷ್ಟ ಆಗಲಿಲ್ಲ. ಅದ್ಬಿಟ್ಟು ದೇವಸ್ಥಾನ ಬಿಲ್ಡಿಂಗ್ ಎಲ್ಲ ಕೆತ್ತೆ ಮಾಡಿದ್ದಾರೆ ಅಲ್ಲೆಲ್ಲ. ಅವಾಗ ಚೋಳರ ಕಾಲದ್ದು ಮುಂಚೆ ಕಾಲದ್ದು ಇರುತ್ತಲ್ಲ, ಸೊ ಅದೆಲ್ಲ ಕೂಡ ಸೂಪರಾಗಿತ್ತು. ಆರ್ಕಿಟೆಕ್ಚರ್ ವಾಸ್ ವೆರಿ ಗುಡ್. ಆ್ಯಂಡ್ ಎಸ್, ದೇವರ ದರ್ಶನ ಕೂಡ ಸಖತ್ತಾಯಿತು. ನಾನೇ ಒಂದು 5 ನಿಮಿಷ ನಿಂತಿದ್ದೆ, ಅಲ್ಲಾಗುತ್ತೆ ಪಾರ್ವತಿ ದೇವಿ ಮುಂದೆ ಆಗಿದ್ರು. ನನಗೆ ದರ್ಶನ ಕೂಡ ಸಖತ್ತಾಗಿತ್ತು. ಒಂಥರ ಮನ್ಸು ತೃಪ್ತಿ ಆಯಿತು. ನಾನು 5-6 ಮಂತ್ಸಿಂದ ಡೇಟ್ ಮುಂದಕ್ಕೆ ಹೋಗಿ ಫೈನಲಿ ಶಿವಪ್ಪ ಕರ್ಸ್ಕೊಂಡಿದ್ದು ಸ್ಪೆಷಲ್ ಡೇನೇ. ಅಮಾವಾಸ್ಯೆ ಆಗಿತ್ತು, ಮತ್ತು ನಿನ್ನೆ ಶನಿ ಮಾಸದಲ್ಲಿ ಸ್ಪೆಷಲ್ ಡೇ ಎಲ್ಲ ಕೂಡ ಆಗಿತ್ತಲ್ಲ, ಹುಟ್ಟಿದವೆಲ್ಲ ಒಳ್ಳೆ ದಿವಸನೇ ಕರ್ಸ್ಕೊಂಡ್ರು ಅಂತಲೇ ಅನ್ನಿಸ್ತಲ್ಲ ವೈಶು. ಎಸ್, ದ ವೆಯ್ಟ್ ಇಸ್ ವರ್ತ್ ಅವರ್ ಮಾತಾರಲ್ಲ ಆ ಥರ, ದ ವೆಯ್ಟ್ ಇಸ್ ವೆರಿ ಗುಡ್. ಸೊ ವಾಟ್ ಇಸ್ ಯುವರ್ ಒಪಿನಿಯನ್? ನಿಂಗೆ ಅನಿಸ್ತು ರಾಜಮ್ಮ? ವಾಟ್ಸ್ ಯುವರ್ ಒಪಿನಿಯನ್? ಚೆನ್ನಾಗಿತ್ತು ಒಂದೇ ವರ್ಡ. ಎಸ್, ನಾನು ಗಿರಿ ಪ್ರದಕ್ಷಿಣೆ ಬಗ್ಗೆ ಹೇಳಲೇಬೇಕು. ದಿಸ್ ಗರ್ಲ್ ಮೋಟಿವೇಟೆಡ್ ಎವ್ರಿ ಒನ್. 7 ವರ್ಷ ಅಷ್ಟೇ ಅವಳಿಗೆ. ಇವಳು ನಡೀತಿದ್ದಾಳೆ ಅಂತ ಅಂದ್ಬಿಟ್ಟು ವಿ ಆರ್ ಮೋಟಿವೇಟೆಡ್. ನಮ್ಮಮ್ಮ ಅಂತ ಅವಳೇ ನಡೀತಿದ್ದಾಳೆ, ನಾವು ಯಾಕೆ ನಡಿಬಾರ್ದು? ನಡ್ಕೊಂಡು ಬರೋಣ. ನಮ್ಮ ಅಪ್ಪನ ಮೋಟಿವೇಶನ್ ಒಂದೇ. ಅಲ್ಲಿ ಆಟೋಲ್ಲಿ 400 800 ಹಿಂಗೆಲ್ಲ ಕೇಳ್ತಿದ್ದಾರೆ. ಅವರಿಗೆ ಸಿಕ್ಕಬೋದು, ನಾವೇ ನಡ್ಕೊಂಡು ಹೋಗ್ಬಿಡ್ಬೋದಲ್ಲ. ನಮ್ಮ ಅಪ್ಪನ ಮೋಟಿವೇಶನ್ ಇದೊಂದೇ. ನಮ್ಮ ಮೋಟಿವೇಶನ್ ಇವಳು ನಡೀತಿದ್ದಾಳೆ ಅಂತ ನಡೀತಿದ್ರು. ಬಟ್ ಗೊತ್ತಿಲ್ಲ, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಅಂತೂ ಇನ್ನೂ ಗಿರಿ ಪ್ರದಕ್ಷಿಣೆ ಇಟ್ಸ್ ದೇರ್ ಚಾಯ್ಸ್. ವೆಸ್ಸಲ್ಲಿ ನಾವು ಕರ್ಕೊಂಡೋಗಿದ್ರಿಂದ ಎಸ್, ಅಫ್ಕೋರ್ಸ್ ಅವರು ಮಾಡಿದ್ರು, ಇವರು ಮಾಡಿದ್ರು, ನಾವು ಮಾಡಿದ್ವಿ, ಎಲ್ಲರೂ ಸಕ್ಸಸ್ಫುಲಿ ಗಿರಿ ಪ್ರದಕ್ಷಿಣೆ ಮುಗಿಸಿದ್ವಿ. ರಾಜಗೋಪುರದ ಸ್ಟಾರ್ಟ್ ಮಾಡಿ ರಾಜಗೋಪುರದ ಎಂಡ್ ಮಾಡಿದ್ವಿ. ಅದಕ್ಕೆಲ್ಲ ನೀವು ವೀಡಿಯೋಸ್ನಲ್ಲಿ ನೋಡಿದ್ದೀರಾ. ಬಟ್ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತ ಅಂದರೆ ಲೈಕ್ ಫೋನ್ಗಳೆಲ್ಲ ಬ್ಯಾಗ್ಗಳೆಲ್ಲ ಹಾಕಿರ್ತೀನಿ. ಅಫ್ಕೋರ್ಸ್ ವೀಡಿಯೋ ನಮಗೂ ನಡ್ಕೊಂಡು ಹೋಗ್ತಾ ಅಫ್ಕೋರ್ಸ್ ಎನರ್ಜಿ ಡ್ರಾಪ್ ಔಟ್ ಆಗ್ತಾ ಇರುತ್ತೆ. ಹಂಗಾಗಿ ಎಲ್ಲಿ ವೀಡಿಯೋ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿಗೂ ಯಾವುದೋ 2-3 ಲಿಂಗದ ಫೋಟೋ ಇಟ್ಕೊಂಬಂದು ಆಮೇಲೆ ಫೋಟೋ ಕೂಡ ಹಿಡ್ದಿಲ್ಲ, ಬರೀ ಒಂದೊಂದು ವೀಡಿಯೋ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಅಲ್ಲಿಗೂ 1 ಕಿಲೋಮೀಟರ್ ಡನ್, 2 ಕಿಲೋಮೀಟರ್ ಡನ್, 3 ಕಿಲೋಮೀಟರ್ ಡನ್ ಅಂತ ಮಾಡ್ಕೊಂಡು ಹೋಗಿ ಏನಾಗೋಯ್ತು ಅಂದರೆ ಕೊನೆ ಕಿಲೋಮೀಟ್ರಿಗೆ ಅವಾಗೆ ಕಿಲೋಮೀಟರ್ಸ್ ಜಾಸ್ತಿ ಇದೆ ಅಂತ ಫೀಲ್ ನನಗಾಗಿದ್ದು. ಐ ಡೋಂಟ್ ನೋ ಎಲ್ಲರಿಗೂ ಆಯಿತೋ ಇಲ್ಲೋ. ನನ್ನ ಕೆಲವು ಫ್ರೆಂಡ್ಸ್ಗಳು ನನಗೆ ಓಕೆ ನಂಗೆ ಹಂಗೆ ಅನಿಸಿದ್ದು. ಆ್ಯಂಡ್ ಇದಿಷ್ಟು ನನ್ನ ಡಿವೈನ್ ಡೆಸ್ಟಿನೇಷನ್ ವ್ಲಾಗ್ ಆಗಿತ್ತು. ಆ್ಯಂಡ್ ಎಸ್, ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ನಮ್ಮ ಅಕ್ಕ ಅಪ್ಪ ಎಷ್ಟು ಪ್ಲ್ಯಾನ್ಸ್ ಮಾಡಿದ್ದೀವಿ ಗೊತ್ತಾ? ತಿರುವಣ್ಣಾಮಲೆಗೆ ಹೋಗೋಕ್ಕೆ ನಾವು ಹೋಗೋದಲ್ಲ, ದೇವರು ಕರ್ಸ್ಕೊಳ್ಳೋದು ಅಂತ ಲಿಟಲಿ ಇಟ್ಸ್ ಗಾಟ್ ಪ್ರೂವ್ಡ್. ಓಕೆನಾ? ಅದಂತೂ ಓಕೆ. ಇವಳು ಹಿಂಗೆ ತೂಗುಡಿಸ್ತಾವಳೆ, ನಮ್ಮ ಸೊಂಟ ಹಿಂಗೆ ಇಟ್ಕೊಂಡವಳೆ, ಲೈಕ್ ದಿಸ್ ಶಿ ಈಸ್ ಹೋಲ್ಡಿಂಗ್. ಹಿಂಗೆ ಸೊಂಟ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಅನ್ಕೊಂಡು ನೆಟ್ಕೊ ಬರ್ತಾವಳೆ. ವೈಷ್ಣವಿ ರಾಜಗೋಪುರ ಕಾಣಿಸ್ತೈತೆ, ಅವಳಿಗೆ ಮುಗಿಸ್ಬಿಟ್ವಿ ಖುಷಿಗೆ ಶಿ ಸ್ಟಾರ್ಟೆಡ್ ಟು ಕ್ರೈ. ಆ ಮೂಮೆಂಟ್ಸ್ಗಳೆಲ್ಲ ವೀಡಿಯೋ ಮಾಡಬೇಕು ಅಂತ ಅನಿಸ್ತದೆ. ಬಟ್ ಐ ಎಂಜಾಯ್ಡ್ ಅಷ್ಟೇ. ನಾನು ನೀನು ನೋಡ್ಬೇಡ, ಅದಿನ ಹತ್ರ ಬೇಕಾದ್ರೆ ನಿಮ್ಮ ಅಜ್ಜಿ ನಾನು ಎಲ್ಲ ಹತ್ಕೊಬ್ತೀವಿ, ಯು ಶುಡ್ ನಾಟ್ ಕ್ರೈ ಅಂತ ನಾನು ಅಷ್ಟು. ಲಾಸ್ಟ್ 4 ಕಿಲೋಮೀಟರ್ ನಡೆದು ವೆರಿ ಟಫ್ ಅಂತಲೇ ಹೇಳ್ಬೋದು. ಬಟ್ ನಡ್ಕೊಂಡು ಬರ್ತೀವಿ. ಇಷ್ಟು ಬಂದಿರೋರು ಇಷ್ಟು ಹೋಗಲ್ಲ ಅನ್ನೋದು ಕ್ವಶನ್ ಮಾರ್ಕಲ್ಲಿ. ಅಫ್ಕೋರ್ಸ್ ವಿ ವಿಲ್ ವಾಕ್. ಯಾರೋ 100ಕ್ಕೆ ಪಾಪ ಅವ್ರವ್ರ ಏಜ್ ಆಗಿರ್ಬೋದು, ಏನೋ ಮ್ಯಾಟ್ರಸ್ ಆಗಿ ಬಿಟ್ಟು, ನಾನು ಅದನ್ನು ತಪ್ಪು ಅಂತ ಹೇಳಲ್ಲ. ಇನ್ನೂ ಒಬ್ಬೊಬ್ಬರು ನಮ್ಮ ಧೃತಿಗಿಂತ ಲೈಕ್ ಒಂದು 10 years 10th ಕ್ಲಾಸ್ ಬಾಯ್ ಅಥವಾ 12th ಬಾಯ್ ಅಂತ ಅನ್ಕೋತೀನಿ. ಆ ಥರ ಅವರು ಖಾಲಿ ಬಾಟ್ಲುಗಳು ತಗೊಂಡು ಕಾಲಿಗೆಲ್ಲ ಹೊಡ್ಕೊಳ್ಳೋರು. ಬಿಕಾಸ್ ಕಾಲೇ ಎಲ್ಲ ನೋವು ಬರೋದು. ನಮ್ಮ ಓಲ್ ಬಾಡಿ ವೆಯ್ಟ್ನ ಕಾಲು ಇಟ್ಕೋತಿದ್ದೆ ಅಂದರೆ ಕಾಲೇ ನೋವು ಬರೋದಲ್ಲ. ನಾವು ಅದನ್ನು ಕೇರ್ ಮಾಡಬೇಕು. ನಾನು ಅವಾಗೆಲ್ಲ ಅಂದರೆ ನೋವು ಹೋಗಲಿ ಅಂತ ಪಾಪ ಅವ್ರ ಫಸ್ಟ್ರೇಷನ್ ಅದು. ಎಲ್ಲಿಗೆ ಹಾಕೋತಾರೆ ಗೈಸ್? ನಾನು ಅವಾಗ ನನ್ನ ಕೈಲೊಂದು ಖಾಲಿ ಬಾಟ್ಲಿತ್ತು. ದಿಸ್ ಬಾಟ್ಲು ಮೋಟಿವೇಟ್ ಮಾಡುತ್ತೆ ಅಂತ ನಾನು ವೈಷ್ಣವಿ ನಿಂಗಲ್ಲ ಹೇಳಿದ್ದು ನಡ್ಕೊಂಡು ಹೋಗಿ ಬಾಟ್ಲು ಮೋಟಿವೇಟ್ ಮಾಡುತ್ತೆ ನಾನು ನಡ್ಕೊಂಡು ಹೋಗ್ತೀನಿ. ಕೂತ್ಕೊಂಡಾಗೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಕಾಲನ್ನ ಈ ಥರ ಎಲ್ಲ ಪ್ರೆಸ್ ಮಾಡೋದು, ಶೇಕ್ ಮಾಡೋದು, ಸ್ಟ್ರೆಚ್ ಮಾಡೋದು, ಈ ಥರ ಹಿಂಗೆ ಟೈಟಾಗಿ ಇಟ್ಕೊಂಡು ಬಿಡೋದು. ಮತ್ತು ಒಂದ್ಸಲಿ ನಾವು ಏನೋ ಮಸಾಜ್ ಮಾಡಿಸ್ಕೊಂಡ್ರೆ ಇವರಿಬ್ರಿಗೂ 2 ಸಲ ಮಾಡಿಸಿದ್ವಿ. ಅದು ಅವರಿಬ್ರಿಗೆ ಮೋಟಿವೇಟ್ ಮಾಡ್ತಾರೆ. ನಂಗಂತೂ ಮಸಾಜ್ ನನಗೆ ಏನೂ ಡಿಫ್ರೆನ್ಸ್ ಅನಿಸಲಿಲ್ಲ. ನಿಜ ನನಗೆ ಗೊತ್ತಾಗಿಲ್ಲ. ನನಗೆ ಲೈಕ್
ಏನೋ ಡ್ರಾಪ್ ಔಟ್ ಎಡ್ಜಲ್ಲಿ ಇರ್ತೀವಲ್ವ ಅವಾಗ ಕೇಳ್ತಾ ಇದ್ದೆ ಅಲ್ಲೇ ಎನರ್ಜಿ ಬೂಸ್ಟ್ ಮಾಡ್ಕೊಂಡ್ಬರ್ತಾ ಇದ್ರು ಇವರು. ಮೀಟರ್ಸ್ ಅಲ್ಲೆಲ್ಲ ಇರುತ್ತೆ ಜಾಸ್ತಿ ಇರ್ತಿತ್ತು ಅಂದ್ರೆ ಜಾಸ್ತಿ ಮಿಡಲ್ ಅಲ್ಲಿ ಜಾಸ್ತಿ, ಎಂಡಲ್ಲಿ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ, ಮಿಡಲ್ ಅಲ್ಲಿ ಜಾಸ್ತಿ. ಮತ್ತೆ ಅಂದ್ರೆ ಮಿಡಲ್ ಅಲ್ಲಿ ಅಂದ್ರೆ 50 ಇಂದ 40 ಇಂದ 80 ತನಕ ಜಾಸ್ತಿನೇ ಇರೋದು. ಅಲ್ಲಿ ಎನರ್ಜಿ ನಾನು ಹೇಳ್ತಿದ್ದೀನಿ ಸ್ಟಾರ್ಟಿಂಗ್ ಯಾಕಂದ್ರೆ ಕಾಲು ನೋವಿರಲ್ಲ ಅದು ನಡಿಬೋದು, ಮಿಡಲ್ ಕಾಲು ನೋವು ಬರುತ್ತಲ್ಲ ಅದಕ್ಕೆ ಮಿಡಲ್ ಜಾಸ್ತಿ ಇರುತ್ತೆ, ಎಂಡಿಂಗಲ್ಲಿ ಮಾಡಿಸ್ಕೊಂಡಿದ್ರೆ ಬರಲ್ಲ. ಎಂಡಿಂಗಲ್ಲಿ ಏನಕ್ಕೆ ಇಟ್ಟಿರಲ್ಲ ಅವ್ರಿಗೆ ಅಷ್ಟೇ. ನಾವು ಆ ಮೋಟಿವೇಶನಲ್ಲಿ ಹೊಟ್ಟೋಗ್ಬಿಡ್ತೀವಿ. ಗೊತ್ತಾಗ್ಬಿಡುತ್ತೆ ಅಲ್ಲಿ ಮೇಯ್ನ್ ರೋಡೇ ಸ್ವಲ್ಪ ಒಳಗಡೆಗೆ ಹೋಗ್ತಾ ಇದ್ದಂಗೆ ಇನ್ನೊಂದು ಲಿಂಗ ಇರುತ್ತೆ. ಆ ಲಿಂಗ ಆಗ್ತಾ ಇದ್ದಂಗೆ ಹತ್ರನೇ ಅಂತ ಅನಿಸುತ್ತೆ, ಬಟ್ ಅದು ಹತ್ರ ಇಲ್ಲ. ವಿ ಶುಡ್ ವಾಕ್. ಅಲ್ಲಿಗೂ ಎಷ್ಟು ಕಿಲೋಮೀಟರ್ ಇರ್ಬೋದು, ಹೆಚ್ಚಿನಿಲ್ಲ. ನಿಂಗೆ ಆದಮೇಲೆ 2 ಕಿಲೋಮೀಟ್ರ್ ನಡೆದಿದ್ದೀವಿ. ಒಟ್ಟಿನಲ್ಲಿ ನನ್ನ ಪ್ರಕಾರ ಅಳತೆ ಮಾಡ್ಬಿಟ್ರೆ ಒಂದು 17ರಿಂದ 20 ಇನ್ ಬಿಟ್ವೀನ್ ಬರುತ್ತೆ ಅನ್ಸುತ್ತೆ. 14 ಮಾಡಿದ್ದೆ ಗೊತ್ತಾ? ನಾನು ಹೇಳೋದು ಇಷ್ಟೇ, 14 ಕಿಲೋಮೀಟರ್ ಲೈಕ್ ನಾನೆಲ್ಲ ಅಫ್ಕೋರ್ಸ್ ನಿಮಗೆ ಕಾಸ್ಟ್ ಕಟ್ಟಂಗ್ಸ್ ಎಲ್ಲ ಹಾಕಿರ್ತೀನಿ, ಅಥವಾ ಇವಾಗಲೇ ಹೇಳ್ಬಿಡ್ತೀನಿ ಬೇಕಂದರೆ. ಗಾಯ್ಸ್ ನಾನು ಏನು ಮಾಡಿದ್ದೆ ಗೊತ್ತಾ, ಇವು ಸೆಂಟ್ರನ್ ಇಟ್ಕೊಂಡ್ಬಿಟ್ಟು ಒಂದ್ಸತಿ ಅಳ್ತಿದ್ದೆ. ಯಾಕೆ ಗೊತ್ತಾ, ಕಾಲು ನೋವ್ತೈತೆ, ನಿದ್ದೆ ಬೇರೆ ಬರ್ತಿದ್ದೆ. 1-2 ಗಂಟೆ ಸುಮಾರು ಇಡತ್ತಿದ್ದು. ಏನಿಲ್ಲ, ಹೋಗ್ದು ಪ್ಲ್ಯಾನ್ ಮಾಡ್ಬೋದು, ಬಟ್ ದೇವ್ರು ಕರ್ಸ್ಕೊಂಡಾಗೆ ಹೋಗೋಕ್ಕಾಗದು. ಅದು ಒಂದು. ಆ್ಯಂಡ್ ಒಂದು ದಿವಸ ನಾನು ಹೇಳ್ದಂಗೆ 12 ಗಂಟೆಗೆ ಬಸ್ ಹತ್ತಬೇಕಿತ್ತು, ಬೆಳಗ್ಗೆ ಇಟ್ಸ್ ಗಾಟ್ ಕ್ಯಾನ್ಸಲ್ಡ್. ಹೆಂಗಾಯ್ತಂದ್ರೆ ಇದೇ ಬಟ್ಟೆ ಇಟ್ಕೊಳ್ಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ ಎಲ್ಲ ಲಿಟ್ರಲಿ ಫಿಕ್ಸ್. ನಂಗೆ ಸಖತ್ ಬೇಸರ ಹೋಗ್ಬಿಡ್ತು. ಆ ಥರ 2 ಸಲ ಪ್ಲ್ಯಾನ್ ಕ್ಯಾನ್ಸಲ್. ದೇವ್ರು ಕರ್ಸ್ಕೊಂಡಾಗಿ ಹೋಗೋಕ್ಕಾಗೋದು. ಆ್ಯಂಡ್ ತಿರುವಣ್ಣಾಮಲೈಗೆ ನಾವು ಹೋಗಿದ್ದು ಬಂದು ಅಪ್ಪ, ಅಮ್ಮ, ಅಕ್ಕ, ನಾನು, ಅಕ್ಕನ ಮಕ್ಕಳಿಬ್ರು ಇಟಿಯಾಸ್ ಕ್ರಾಸ್ ಕಾರಲ್ಲಿ ಹೋಗಿದ್ದು. ನಮ್ಮ ಕಾರಿಗೆ ಪೆಟ್ರೋಲು 4000 ಹಾಕ್ಸಿದ್ವಿ. ರೂಮ್ ಸ್ಟೇ 1800, ಮತ್ತು ಟೋಲ್ 600 ಆಯ್ತು ನಮಗೆ. ಅರೌಂಡ್ ಚೆನ್ನೈ ಹೈವೇ ತೊಗೊಂಡಿದ್ದು ನಾವು. ಹೊಸಕೋಟೆ, ದೇವನಹಳ್ಳಿ, ಹೊಸಕೋಟೆ ಈ ಹೈವೇಲಿ ಹೋಗಿದ್ದು. ನಮ್ಮದು ಕರ್ನಾಟಕದ 2 ಟೋಲ್ ಬಂತು. ಕರ್ನಾಟಕ ಟೋಲು 2ರಿಂದನೂ 100 ರೂಪೀಸ್ ಕಟ್ಟಾಗುತ್ತೆ. 44 ಹಿಂಗೆ ಕಟ್ಟಾಯಿತು. ಸೊ ಇವತ್ತ 100 ರೂಪಾಯಿ ಕಟ್ಟಾಯಿತು. ಚೆನ್ನೈ ಹೈವೇ 60 ಕಟ್ಟಾಯ್ತು ಅನಿಸುತ್ತೆ. ಸೊ ಚೆನ್ನೈಗೆ ಹೋದ್ರೆ ಅದು ಹೋಗ್ಬೇಕಾದ್ರೆ ನಾವು ಟಕ್ ಅಂತ ಪಾಸ್ ಆದರೆ ಇದು ಗೊತ್ತಿಲ್ಲ, ಅದೇನೋ ಟೆಕ್ನಿಕಲ್ ಫಾಲ್ಟ್ ಆಗಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ತಮಿಳ್ನಾಡು ಒಂದು ಟೋಲಲ್ಲಿ 10 ರೂಪೀಸ್ ಕಟ್ಟಾಯಿತು. ತಮಿಳ್ನಾಡು ಟೋಲೇ ಕಾಸ್ಟ್ಲಿ ಅನಿಸಿದ್ದು ನನಗೆ, ಕರ್ನಾಟಕ ಟೋಲಿಗೆ ಕಂಪೇರ್ ಮಾಡಿದ್ರೆ. ಇಷ್ಟು ಅಮೌಂಟು. ಇದು ಬಜೆಟ್. ನಾವು ಫಸ್ಟ್ ಡೇ ಊಟ ಏನೂ ತಿಂದಿಲ್ಲ, ಸೆಕೆಂಡ್ ಡೇನೂ ನಾವೆಲ್ಲೂ ಊಟ ತಿಂದಿಲ್ಲ. ಸೊ ನಮ್ಗೆ ಊಟದ ಎಕ್ಸ್ಪೆಂಡಿಚರ್ ಏನೂ ಇಲ್ಲ. ಯಾಕಂತಂದರೆ ಗೈಸ್ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಊಟ ಕಡೆ ಊಟ ಯಾರಿಗೂ ನಮ್ಮ ಮನೇಲಿ ಲೈಕ್ ಆಗಲ್ಲ. ನಮ್ಮ ಮನೇಲಿ ಚಪಾತಿ ಮಾಡ್ಕೊಂಡು ಹೋಗಿದ್ವಿ. ಚಪಾತಿ, ಟೊಮೆಟೊ ಗೊಜ್ಜು, ರೈಸು, ಮೊಸರು, ಉಪ್ಪಿನಕಾಯಿ ಇಷ್ಟಿದ್ದು. ಓಕೆನಾ. ಒಬ್ಬಟ್ಟು, ಚಕ್ಲಿ, ರವೆ ಉಂಡೆ, ಸೌದೆಕಾಯಿ, ಮಾವಿನಕಾಯಿ, ಮಾಜಾ ತೊಗೊಂಡಿದ್ವಿ, ತಾಟಿಲಿಂಗು ತೊಗೊಂಡ್ವಿ, ವಾಟರ್ ಮಿಲನ್ನು, ಐಸ್ ಕ್ರೀಮ್ಸು ಹಿಂಗೆಲ್ಲ ತಿಂತಾನೆ ಇದ್ವಿ. ಮಧ್ಯಾಹ್ನ ಬಂದು ಏನೋ ಅನ್ನ ಮತ್ತು ಮೊಸರು, ಟೊಮೆಟೊ ಗೊಜ್ಜು ತಿಂದ್ವಿ. ಸೊ ಅದಾಯಿತು. ಅದಾದ್ಮೇಲೆ ರೂಮ್ ಮಾಡಿದ್ದಾದ್ಮೇಲೆ ರೂಮಲ್ಲಿ ಚಪಾತಿ ಮತ್ತು ಉಪ್ಪಿನಕಾಯಿ ಅಥವಾ ಪಲ್ಯ ಇನ್ನೂ ಚೆನ್ನಾಗಿದ್ದು ಪಲ್ಯ ತಿಂದ್ವಿ. ಸೊ ಅಲ್ಲಿಗೆ ನೈಟ್ ಊಟ ಮುಗೀತು. ಬೆಳಗ್ಗೆ ಬಂದು ಒಬ್ಬಟ್ಟು ತಿಂದ್ವಿ, ಚಕ್ಲಿ ಇತ್ತು, ರವೆ ಉಂಡೆ ಇತ್ತು, ಅದೆಲ್ಲ ಬೇಕಾದ್ರೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ತಿಂದರು. ನನಗೆ ಗಿರಿ ಪ್ರದಕ್ಷಿಣೆ ಮಾಡಿ ದೇವರ ದರ್ಶನಕ್ಕೆ ನಂಗೆ ಅಷ್ಟೆಲ್ಲ ಟೈಮ್ ತೊಗೊಂಡು 11 ಗಂಟೆಗೆ ಹೋಗಿ ನಂಗೆ ಟಿಫನ್ ತಿನ್ನೋಷ್ಟು ಲಿಟ್ರಲಿ ನನಗೆ ಐ ವಾಸ್ ಸೋಲ್ಡೆಡ್ ಔಟ್ ಅಂತಾರಲ್ಲ ಹಂಗಿತ್ತು. ಅದಾದಮೇಲೆ ಅಷ್ಟೇ. ನಮಗೆ ಖರ್ಚು ಬಂದಿದ್ದು 4000 ಪೆಟ್ರೋಲು, 1800 ರೂಮು, ಅಲ್ಲಿಗೆ 5800 ರೂಪೀಸ್ ಆಯಿತು. ಟೋಲ್ 600 ಅಂದರೆ 5800 6400 ರೂಪೀಸ್ ಆಗುತ್ತೆ. ಓಕೆನಾ. ಇದಕ್ಕೆ ನೀವು ಊಟಕ್ಕೆ ಹೋಗ್ತೀರಾ ಅಂದರೂ ಬಜೆಟಲ್ಲಿ ಹೋಗ್ತೀರಾ, ಒಂದು 3-4 ಜನ ಅಂದರೂ 6-7-8000 ಮುಗಿಸಾಕ್ಬೋದು. ಕಾರಲ್ಲಿ ಹೋಗ್ತೀರಾ ವಿತ್ ಫ್ಯಾಮಿಲಿ 5 ಸೀಟರ್ ಕಾರಲ್ಲಿ ಹೋಗ್ತೀರಾ ಅಂತಂದರೆ 8000 ಬಜೆಟ್ ಬೇಕು. ಇದ್ರ ಮಧ್ಯದಲ್ಲಿ 8000 ಇದು ಇನ್ಕ್ಲೂಡೆಡ್ ಆಗಿಬಿಡುತ್ತೆ. ಗಿರಿ ಪ್ರದಕ್ಷಿಣೆ ನೀವೇನಾದರೂ ಹೋದರೆ ಮಧ್ಯದಲ್ಲಿ ಕುರ್ಕುರೆ ವಾಟರ್ ಮಿಲನ್ನು ಮತ್ತು ಮಾವಿನಕಾಯಿ ನೀರುಗಳೆಲ್ಲ ತೊಗೊತೀರಾ. ನೀವು ಗಿರಿ ಪ್ರದಕ್ಷಿಣೆಗೆ ಹೋಗೇ ಇಲ್ಲ ಅಂತಂದರೆ ಬೆಟರ್ ಡು ನಾಟ್ ಮೇಕ್ ಅ ರೂಮ್ಸ್. ಗಿರಿ ಪ್ರದಕ್ಷಿಣೆಗೆ ಹೋಗೋ ಲಿಟ್ರಲಿ ಏನೂ ಟಯರ್ಡ್ ಆಗೋಲ್ಲ ನಿಮಗೆ. ರೂಮ್ಸ್ ಮಾಡಬೇಡಿ. ಮನೆಯಲ್ಲೇ ಫ್ರೆಶ್ ಆಗಿ ಹೋಗಿರ್ತೀರ, ಹಂಗೆ ದರ್ಶನಕ್ಕಾದರೂ ಹೋಗಿ. ನಿಮಗೆ ಓಕೆ ಇಲ್ಲಪ್ಪ ನಾವು ಅಲ್ಲಿ ಹೋಗಿ ಫ್ರೆಶ್ ಆಗಲೇಬೇಕು ಅನ್ನೋದಿದ್ರೆ 100 ರೂಪೀಸಿಗೆ ನಿಮಗೆ ಲೈಕ್ ಫ್ರೆಶ್ ಅಪ್ ರೂಮ್ಸ್ಗಳ ಥರ ಸಿಗುತ್ತೆ. ಅಲ್ಲಿ ಹಾಟ್ ವಾಟರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಹಂಗಾಗಿ ಅಲ್ಲೇ ಫ್ರೆಶ್ ಆಗಿಬಿಟ್ಟು ಹೋಗ್ಬೋದು. ದಟ್ ಇಸ್ ಅ ಬೆಸ್ಟ್ ಆಪ್ಷನ್. ಆವಾಗ ನೀವಲ್ಲಿ ಏನಿಲ್ಲ ಅಂದರೆ 1000 ರೂಪೀಸ್ ಉಳಿಸ್ತೀರ. ಗಿರಿ ಪ್ರದಕ್ಷಿಣೆ ಹೋಗಿಲ್ಲ ಅಂದರೆ ತಿನ್ನೋದು ಕುಡಿಯೋದೆಲ್ಲ ಅಲ್ಲಿ ಕಟ್ಟಾಗುತ್ತೆ, ಅಲ್ಲೊಂದು 1000 ರೂಪಾಯಿ ಉಳಿಸ್ತೀರ. ಸೊ ಹಂಗಾಗಿ ಫಸ್ಟ್ ಕಟ್ಟಿಂಗ್ ಉಳಿಸ್ತಾರೆ. ಚಿನ್ನಿ ಅಲ್ಲಿ ನಾವು ಖರ್ಚು ಮಾಡಿದ್ದೀವಿ. ನೀರು ಬಾಟ್ಲುಗಳು ನಾನೇನೇನೆ ಇದಕ್ಕೆ ಮಸಾಜ್ಗೆ 20-30 ಮಸಾಜಿಗೆ ಎಲ್ಲನೂ ಮಸಾಜಿಗೆ ನಿಮ್ಮ ಇಬ್ಬರು ಸೆಕೆಂಡ್ ಟೈಮ್ ಮಾಡಿಸಿದಾಗ 100 ರೂಪೀಸ್ ಕೊಟ್ಟನಾ. ಫಸ್ಟ್ ಟೈಮ್ ನಾವು ಮಾಡಿಸ್ಕೊಂಡಾಗ 200 ರೂಪೀಸ್ ಕೊಟ್ವಾ.
ಹಂಗೆಲ್ಲ ಎಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಜೋಳದ ಹತ್ರ ಎಳ್ನೀರು ಹತ್ರನೇ 200 ರೂಪಾಯಿ ಹತ್ರ ಆಯಿತು. ಸೊ ಎಲ್ಲದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಸೊ ಹಂಗಾಗಿ ವಾಕಿಂಗ್ ಮಾಡಬೇಕಾದ್ರೆ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ 1-1.5 ಸಾವಿರ ಹೊಟ್ಟೋಗ್ಬಿಡ್ತಿತ್ತಲ್ಲಿ ನಮಗೆ ಗೊತ್ತಾಗಿರಲ್ಲ. ಸೊ ಹಂಗಾಗಿ ನೀವು ಗಿರಿ ಪ್ರದಕ್ಷಿಣೆ ಹೋಗಿಲ್ಲ ಅಂದರೆ 4 ಸಾವಿರ ಪೆಟ್ರೋಲು, ರೂಮು ಕಟೌಟು, ರೂಮ್ಗೆ ಅದೇ ನೀವು ಹೋಗೋ ಕೌಂಟ್ ಮೇಲೆ 100 ರೂಪಾಯಿ ಅಂದರು 5 ಜನ ಹೋಗಿರ್ತಾರೆ 500 ರೂಪಾಯಿ. ಸೊ 4,500. ಊಟದ್ದು 2 ಟೈಮ್ ಊಟ ತಿಂತೀರಾ, ನೈಟ್ ನೀವೇ ಮಾಡ್ಕೊಂಡು ಹೋಗಿರ್ತೀರ. ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ ತಿಂದು ಲಂಚ್ ಅಷ್ಟೊತ್ತು ನೀವು ಮನೆಗೆ ಹೊರಟೋಗ್ಬಿಡ್ತೀರ, ಒಂದು 500 ರೂಪಾಯಿ. ರೂಮ್ ಮಾಡಿಲ್ಲ, ನಮ್ಗೆ ಊಟಕ್ಕೆ ಹೋಗಲ್ಲ, ಗಿರಿ ಪ್ರದಕ್ಷಿಣೆ ಹಾಕಲ್ಲ ಅಂತಂದರೆ 4,500 6 ಸಾವಿರ ರೂಪಾಯಿ ಒಳಗಡೆ ತಿರುವಣ್ಣಾಮಲೈ ಮುಗಿಸ್ಕೊಂಡು ಬರ್ಬೋದು. ಮತ್ತು ಟಿಕೆಟ್ ಕಾಸ್ಟ್ 50 ರೂಪೀಸು. ಪ್ಲೀಸ್ ಫ್ರೀ ದರ್ಶನಕ್ಕಂತೂ ಹೋಗಬೇಡಿ. ಫ್ರೀ ದರ್ಶನ ಫೆಸಿಲಿಟಿನೇ ಇಲ್ಲ. ಹಾಫ್ ಡೇನೋ 1 ಡೇ ಜಾಸ್ತಿ ರಶ್ ಇರುತ್ತೆ. ಅದರಲ್ಲಿ ಸ್ಪೆಷಲ್ ಡೇ ನಾವು ಹೋಗಿದ್ದು ಅಮಾವಾಸ್ಯೆ ಮತ್ತು ನಿನ್ನೆ ಪೌರ್ಣಮಿ ಆ ಥರ. ಅಮಾವಾಸ್ಯೆ ಆಗಿತ್ತು ನಿನ್ನೆ, ಇವತ್ತು ನಿನ್ನೆ ಅಮಾವಾಸ್ಯಲ್ಲಿ ಅಷ್ಟೇ. ಸೊ ಏನಂದರೆ ನಿನ್ನೆ ಬಂದು ಶನಿಮತ್ವನ ದಿನ ಎಲ್ಲ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಹುಟ್ಟಿದ ದಿನ ಆಗಿದ್ದರಿಂದ ಎಲ್ಲ ಕೂಡ ಸ್ವಲ್ಪ ನಿನ್ನೆ ಜನನೇ ಇದ್ರು. ದಸರಲ್ಲಿ ನಿನ್ನೆನೂ ಕೂಡ ಹಾಫ್ ಡೇ ರಜೆ ಇರುತ್ತೆ, ಇವತ್ತು ಸಂಡೇ ರಜೆ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ರಶ್ ಇತ್ತು. ನೋ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಲ್ಲ. ಶಿವ ಯಾವಾಗ ಕರೆದ್ರು ವಿ ಹ್ಯಾವ್ ಟು ಗೋ ಅಷ್ಟೇ. ಅದಕ್ಕೋಸ್ಕರ ಹೋಗಿ ಖುಷಿಯಾಗಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ನನಗಂತೂ ನೋ ಗಿಲ್ಟ್, ನೋ ಪೇಯ್ನ್. ಯಾಕಂದು ಒಂದೂ ಇಲ್ಲ, ಆರಾಮಾಗಿ ಅಫ್ಕೋರ್ಸ್ ನೀವು ನೋಡಿದರೆ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಎಂಡಲ್ಲಿ ಬರಬೇಕಾದ್ರೆ ಕಾಲು ನೋವು ಅದೆಲ್ಲ ನಿಜಾನೇ. ಲಿಟ್ರಲಿ ಹೇಳ್ತೀನಿ, ನಂಗೆ ಮನೆಗೆ ಬರೋಷ್ಟರಲ್ಲಿ ಅಂದರೆ ನಾವು ರೂಮ್ ಮಾಡಿದ್ರಿಂದ ಬಿಸಿ ನೀರು ಫೆಸಿಲಿಟಿ ಇತ್ತಲ್ಲ, ಚೆನ್ನಾಗಿ ಬಿಸಿನೀರು ಕಾಲ ಮೇಲೆಲ್ಲ ಹಾಕ್ಕೊಂಡು ಬಿಸಿನೀರು ಸ್ನಾನ ಮಾಡಿ ಅದು ಹೊಲ್ಟೋಯ್ತು ನಮಗೆ. ಸ್ನಾನ ಮಾಡ್ತಾ ಇದ್ದಂಗೆ ನಂಗೆ ಸ್ನಾನ ಮಾಡ್ತಕ್ಕ ನಿಮಗೆ ಬಂದಿರಲಿಲ್ಲ. 2 ಅವರ್ ಫ್ರೀ ಸಿಕ್ಕೊಂಡ್ಬಿಟ್ಟು ನಾನು ಮಲ್ಕೊಂಡಿದ್ವಿ. 3 ಗಂಟೆಯಿಂದ 5 ಗಂಟೆ ತನಕ ಮಲ್ಕೊಂಡಿದ್ದೆ. ಬಟ್ ನಾನು 2 ಅವರ್ ನಾನು ಬರೀ ತೊಸ್ಕಡಿದ್ದೆ ಆಯಿತು ಬೆಡ್ ಮೇಲೆ. ಅದೇ ಸ್ನಾನ ಮಾಡಿದ್ದು ನಾನೇ ಫಸ್ಟು 5 ಗಂಟೆಲಿ. ಇವರೆಲ್ಲ ಇನ್ನೂ 5 ಜನ ಸ್ನಾನ ಮಾಡೋ ತನಕ ನಾನು ನೀಟಾಗಿ ರೆಡಿ ಆಗ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ. ಆವಾಗ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನಾನು ನಿದ್ದೋಗಿದ್ದು. ನಾನು ಅವಾಗೇ ನಿದ್ದೋಗಿದ್ದು. ಅವಾಗ ನಾನು ರಿಲ್ಯಾಕ್ಸ್ ಆಗೋಯ್ತು. ಸೊ ಹಂಗಾಗಿ ನೀವು ಗಿರಿ ಪ್ರದಕ್ಷಿಣೆ ಮಾಡ್ತೀರಾ ರೂಮ್ ತೊಗೊಳ್ಳಿ, ರೆಸ್ಟ್ ಮಾಡಿ. ಯಾಕಂದರೆ ಬಾಡಿ ಸ್ಟ್ರೈನ್ ಆಗಿರುತ್ತೆ. ಬಾಡಿಗೆ ಅಟ್ಲೀಸ್ಟ್ ರೆಸ್ಟ್ ಬೇಕಾದ್ರೆ ನೀವು ಸ್ವಂತ ಕಾರ್ ಡ್ರೈವ್ ಮಾಡಬೇಕಾದ್ರೆ ಡ್ರೈವರ್ ಇಲ್ದಿರ ಯಾವ ಟು ರೆಸ್ಟ್. ಕಾರ್ ಓಡಿಸ್ಬೇಕಲ್ಲ, ರಿಟರ್ನ್ ವಾಪಸ್ಸು ಕರ್ನಾಟಕಕ್ಕೆ ಆಗಿರ್ಬೋದು, ನಿಮ್ಮ ಮನೆಗಳಿಗೆ ಓಡಿಸ್ಬೇಕಲ್ಲ. ಸೊ ಬಿ ಕೇರ್ಫುಲ್ ಆ್ಯಂಡ್ ಟೇಕ್ ರೆಸ್ಟ್ ಅಷ್ಟೇ. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ, ಒಂದು ಪಕ್ಕ ನಾನು ಮಾಡೇ ಮಾಡ್ತೀನಿ, ಶಿವ ನನ್ನ ಜೊತೆ ಇದ್ದೇ ಇರ್ತಾರೆ, ಅದು ಈ ವಿಲ್ ಬೂಸ್ಟ್ ಅಪ್ ದ ಎನರ್ಜಿ ಅಂತ ಫಿಕ್ಸ್ ಆದರೆ ಪಕ್ಕ ಗಿರಿ ಪ್ರದಕ್ಷಿಣೆ ಮುಗಿಸ್ತೀವಿ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಮೇಡಮ್ಮು ಜೊತೆ ಶಿವ ಇರ್ತಾನೆ ಅಂತ ಅವಳು ಹೇಳಿ ಅದು ಲಿಟ್ರಲಿ ಅದು ಹಂಗೆ ಆಯಿತು. ಆ್ಯಂಡ್ ಶಿ ಕಂಪ್ಲೀಟೆಡ್. ಸೊ ಎಸ್, ಇದಿಷ್ಟು ನಮ್ಮ ತಿರುವಣ್ಣಾಮಲೈ ಜರ್ನಿ ಆಗಿತ್ತು. ಸೂಪರ್ ಎಕ್ಸೈಟೆಡ್ ಆ್ಯಂಡ್ ವಿ ಆರ್ ಹ್ಯಾಪಿಲಿ ಕಂಪ್ಲೀಟೆಡ್ ಅವರ್ ತಿರುವಣ್ಣಾಮಲೈ ಟ್ರಿಪ್ ವಿತ್ ಅ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ಕಂಟೆಂಟ್ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ. ಓಕೆನಾ? ವೀಡಿಯೋಸ್ ಒಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ನೀವು ಕೂಡ ಒಳ್ಳೆಯದನ್ನು ಮಾಡಿ, ನಿಮ್ಗೆ ವಾಪಸ್ ಒಳ್ಳೇದು ಬರುತ್ತೆ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಇವಾಗ ಟೈಮ್ ಫಾರ್ ಸ್ಲೀಪ್. ಬಾಯ್ ಬಾಯ್. ಬಾಯ್ ಮಾಡಿರಿ. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನು ಹೇಳಲ್ಲ. ಬಾಯ್. ಹೌದು, ನಿಮ್ಮ ಒಪಿನಿಯನ್ಸ್ ಕೇಳಿಲ್ಲಲ್ಲ. ಒಪಿನಿಯನ್ 11 o'clock right now. ಸೊ ಲೆಟ್ ಸ್ಲೀಪ್. ಅದೇ ಅವಳ ಒಪಿನಿಯನ್ ಅಲ್ಲ. ಎಸ್, ದೇ ಆರ್ ಟಯರ್ಡ್. ಮಲ್ಕೊಂಡಾನ. ನಾಳೆ ಅವ್ರಿಗೆ ಊರಿಗೆ ಹೋಗ್ತಾರೆ, ರಜಾ ಮುಗೀತಿ ಇವರಿಗೆ. ಸಮ್ಮರ್ ವೆಕೇಶನ್ ಇಸ್ ಕಂಪ್ಲೀಟೆಡ್. ಸೊ ಬಾಯ್. ಸಿಗೋಣ ನೆಕ್ಸ್ಟ್ ಫ್ಯಾಮಿಲಿ ಫಂಕ್ಷನಲ್ಲಿ ಇವರಿಬ್ಬರ ಜೊತೆ. ಮಧ್ಯದಲ್ಲಿ ಹೋಗ್ತೀವಿ ಅಫ್ಕೋರ್ಸ್. ಸಿಗೋಣ. ಲೆಟ್ಸ್ ಸೇ ಬಾಯ್. ಇನ್ನೂ ಬೇಜಾನ್ ವೀಡಿಯೋಸ್ಗಳಿದೆ ದೇವ್ರ ಜೊತೆ ಹಾಕ್ತೀವಿ. ಸ್ಟೇ ಟ್ಯೂನ್ ಫಾರ್ ದಟ್ ಅಲ್ಲ. ಸ್ಟೇ ಟ್ಯೂನ್. ಸಿಗೋಣ ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿದೆ. ಬಾಯ್. ಒಳ್ಳೇದು ಮಾಡಿ ವಾಪಸ್ ಒಳ್ಳೇದು ಬರುತ್ತೆ ಅಂತ ಹೇಳ್ತೀವಿ. ಒಂದು ವೀಡಿಯೋನ ಮುಗಿಸ್ತೀನಿ. ಬಾಯ್. ವಿತ್ ಲವ್.